2028ರವರೆಗೆ ಚಿಂತೆ ಇಲ್ಲ, ಆಮೇಲೆ ಸಿಎಂ ಆಗಲು ಪ್ರಯತ್ನ. ಸಿಎಂ ಆಗೋ ಆಸೆಯನ್ನ ಹೊರಹಾಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಸ್ಥಾನದ ಕಗ್ಗಂಟಿನ ಬಗ್ಗೆ ನಾನೇನು ಮಾತನಾಡಿದ್ದಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆಗೋ ಆಸೆಯನ್ನ ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಸ್ಥಾನದ ಕಗ್ಗಂಟಿನ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಇತ್ಯರ್ಥ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ ಅಂತ ಹೇಳಿದ್ದಾರೆ. 2028ರವರೆಗೆ ನನಗೆ ಯಾವುದೇ ಚಿಂತೆ ಇಲ್ಲ, ಆಮೇಲೆ ಸಿಎಂ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಸಿಎಂ ಆಗೋ ಆಸೆಯನ್ನ ಹೊರಹಾಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಸ್ಥಾನದ ಕಗ್ಗಂಟಿನ ಬಗ್ಗೆ ನಾನೇನು ಈಗ ಮಾತನಾಡೋದಕ್ಕೆ ಹೋಗೋದಿಲ್ಲ. ಈ ಬಗ್ಗೆ ಯಾವಾಗ ಇತ್ಯರ್ಥ ಆಗುತ್ತೋ ಅದನ್ನ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಈ ಬಗ್ಗೆ ಇತ್ಯರ್ಥ ಆಗುವಂತಹ ವಿಚಾರವನ್ನ ಹೈಕಮಾಂಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಚುನಾವಣೆ ಎಲ್ಲ ಎಲ್ಲಾನು ಮುಗಿತು, ಎಲ್ಲ ಮುಗಿತು. ಈಗ ನಮಗೆ ಯಾವುದೇ ಬೇರೆ ಕೆಲಸ ಇಲ್ಲ ಹೇಳ್ಬೋದು. ಅಷ್ಟು ಬೇಗ ನಾವು ವೇಟ್ ಮಾಡ್ತಾ ಇದ್ದೇವೆ. ನಮಗೆ ತಪ್ಪು ಮಾಹಿತಿ ಇದೆ, ಅಧಿಕಾರಿಗಳು ದಿವಸ ಕೆಲಸ ಆಗ್ತಾವ್ರೆ, ಫೈಲ್ಗಳು ಸಹಿ ಆಗ್ತಾವ್ರೆ, ಡೆವಲಪ್ಮೆಂಟ್ ಆಗ್ತಾವ. ಬಾಕಿ ನಾವು ಮಾಡ್ಬೇಕಲ್ಲ, ಸಹಿ ಮಾಡೋದಲ್ಲ. ನಾವು ಮಾಡೋದಿಲ್ಲ ಅಲ್ಲಿ ನಮ್ಮ ಆಗ್ತಾವೆ. ನಾವು ಮಾಡಿದ್ರೆ ಅದ ಕ್ಲಿಯರ್ ಆಗಿ ಮುಂದೆ ಹೋಗ್ತದೆ. ಅಧಿಕಾರಿಗಳಿಂದ ನಾವು ತರ್ಸ್ಕೋಬಹುದಲ್ಲ, ಫೈಲ್ ತರ್ಸ್ಕೊಳ್ತೀವಿ, ನಮಗೆ ತರ್ಸ್ಕೊಂಡು ಮಾಡಿ ಕಳಿಸ್ತೀವಿ. ಏನಿಲ್ಲ, ಕೆಲಸ ಮಾಡಿದರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಯಾವುದೇ ಗೊಂದಲ ಸರ್ಕಾರದಲ್ಲಿ ಇಲ್ಲ. 2028ರ ತನಕ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಲ್ವಂತೆ ಸಾಹುಕಾರ್. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ, ಡಿಸಿಎಂ ಆಗೋ ಪ್ಲಾನ್ ಕೂಡ ನನ್ನಲ್ಲಿಲ್ಲ. ಪದೇ ಪದೇ ಹೇಳಿದ್ದೇನೆ, ಮತ್ತೆ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. 2028ರ ತನಕ ಸಿಎಂ ಕುರ್ಚಿಯ ಮೇಲೆ ಕಣ್ಣು ಹಾಕೋದಿಲ್ವಂತೆ ಸಾಹುಕಾರ್. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ, ಡಿಸಿಎಂ ಆಗೋ ಪ್ಲಾನ್ ಕೂಡ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಈಗ ಹೇಳಿರುವಂತದ್ದು. ಸರಿಯಾದ ಅಷ್ಟೇ ಹೇಳಿದ್ರೆ ನಾವು ಸರಿಯಾಗಬೇಕು ಅಷ್ಟೇ. ನಮ್ಮ ಅದೇನ್ ಮಾಡ್ತಾರೆ ಗೊತ್ತರ, ಯಾವುದೇ ಆಕಾಂಕ್ಷಿ ಹೇಳಿದ್ವಿ, ಈಗಾಗಲೇ ಪದೇ ಪದೇ ಹೇಳಿದ್ವಿ, ಮತ್ತೆ ಹೇಳೋದು ಅವಶ್ಯಕತೆ ಇಲ್ಲ. ಸರಿಯಾದ ಅಷ್ಟೇ ಹೇಳಿದ್ರೆ ನಾವು ಸರಿಯಾಗಬೇಕು ಅಷ್ಟೇ. ನಮ್ಮ ಅದೇನ್ ಮಾಡ್ತಾರೆ ಗೊತ್ತರ, ಸಂಪುಟ ವಿಸ್ತರಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ನಾನು ಸಿಎಂ ಆಗಬೇಕು ಅಂತ ಅಭಿಮಾನಿಗಳು ಹೇಳ್ತಾರೆ. ರಾಜ್ಯದಲ್ಲಿ ಅವರವರ ಅಭಿಮಾನಿಗಳು ಹೇಳ್ತಾನೆ ಇರ್ತಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಸಾಹುಕಾರ್ ಅವರು ಈಗ ಹೇಳಿರುವಂತದ್ದು. ಸಂಪುಟ ವಿಸ್ತರಣೆ ವಿಚಾರ ಈಗ ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು ಅಂತ ಮಾಹಿತಿಯನ್ನ ನೀಡಿರುವಂತದ್ದು. ಮಾತನಾಡಿದ್ದಾರೆ, ನಾನು ಸಿಎಂ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಹೇಳ್ತಾನೆ ಇರ್ತಾರೆ. ರಾಜ್ಯದಲ್ಲಿ ಅವರವರ ಅಭಿಮಾನಿಗಳು ಸಿಎಂ ಆಗಬೇಕು, ಇವ್ರು ಸಿಎಂ ಆಗಬೇಕು, ಅವ್ರು ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಬಗ್ಗೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಸಾಹುಕಾರ್ ಹೇಳಿರುವಂತದ್ದು. ಸುಮಾರು ಜನ ನಮ್ಮ ಅಭಿಮಾನಿಗಳು ನಾವು ಬೇಕಾದ್ರೆ ಹೇಳೇ ಹೇಳ್ತಾರೆ. ಆಗ ಆ ರೀತಿ ಸುಮಾರು ಜನ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ಮ ಕೈಲಿ ಇಲ್ಲಲ್ಲ, ಯಾವುದು ನಮ್ಮ ಕೈಲಿ ಇಲ್ಲವೇ ಇಲ್ಲ. ನಾವೇನು ಪಕ್ಷ ಯಾವ ರೀತಿ ತೀರ್ಮಾನ ಮಾಡ್ತದೆ, ಅವ್ರು ಯಾವುದು ಒಳ್ಳೇದು ಅನಿಸ್ತದೆ ಅದನ್ನ ಅವ್ರು ಮಾಡ್ತಾರೆ. ಓಡಾಡ್ತಿದೆ ಸುಮಾರು ಜನ ನಮ್ಮ